ಒಂದು ಕಾಲದಲ್ಲಿ ಒಬ್ಳು ಆರ್ಚರ್ ಇದ್ದಿದ್ಲು. ಅವಳಿಗೆ ಮಾಸ್ಟರ್ ಆರ್ಚರ್ ಆಗಬೇಕು ಅಂತ ಕನಸಿತ್ತು. ಮತ್ತು ಅದಕ್ಕೋಸ್ಕರ ಪ್ರತಿದಿನಾನು ಪ್ರಾಕ್ಟೀಸ್ ಮಾಡ್ತಿದ್ಲು. ಪ್ರಾಕ್ಟೀಸ್ ಅಂದರೆ ಮರದ ಮೇಲೆ ಕಲ್ಲಿನೊಂದು ಗುರುತು ಮಾಡಿ ಅದಕ್ಕೆ ಬಾಣ ಹೊಡಿತಿದ್ಲು. ಮತ್ತು ಅವಳ ಗುರಿ ಸುಮಾರಾಗಿ ಯಾವಾಗಲೂ ತಪ್ತಾನೆ ಇರ್ತಿತ್ತು. ಅವಳಿಗೆ ಅರ್ಥನೇ ಆಗ್ತಾ ಇಲ್ಲಾಗಿತ್ತು ಇಷ್ಟೆಲ್ಲ ಕಷ್ಟಪಟ್ಟು ಕೂಡ ಅವಳ ಸಾಧನೆಗೆ ಇಷ್ಟು ಅಡ್ಡಿ ಯಾಕೆ ಬರ್ತಾ ಇದೆ ಅಂತ. ಮತ್ತು ಇದರಿಂದ ಅವಳ ಫ್ಯಾಮಿಲಿಗೆ ಕೂಡ ತುಂಬ ಸಮಸ್ಯೆ ಆಗ್ತಾ ಇತ್ತು. ಒಂದು ದಿನ ಅವಳಿಗೆ ಒಬ್ಳು ಮಾಸ್ಟರ್ ಆರ್ಚರ್ ಸಿಕ್ಕಿದ್ಲು. ಅವಳು ಅದೇ ಮರದ ಮೇಲೆ ಕಲ್ಲು ತಗೊಂಡು ಸುತ್ತ ಗೆರೆ ಹಾಕಿ ಅದರ ಮೇಲೆ ಪ್ರಾಕ್ಟೀಸ್ ಮಾಡೋಕೆ ಹೇಳಿದ್ಲು. ನಮ್ಮ ಹೀರೋಯಿನ್ನ ಗುರಿ ಈಗಲೂ ತಪ್ತಿತ್ತು. ಆದರೆ ಈಗ ಅವಳಿಗೆ ಎಷ್ಟು ದೂರದಿಂದ ತಪ್ತಾ ಇದೆ ಮತ್ತು ಹೇಗೆ ಅದನ್ನು ಸರಿ ಮಾಡಬೇಕು ಅಂತ ಅರ್ಥ ಆಗ್ತಾ ಇತ್ತು. ಅವಳ ಪ್ರಾಕ್ಟೀಸ್ಗೆ ಇನ್ನೂ ಅರ್ಥ ಸಿಕ್ತು ಮತ್ತು ಅದರಿಂದ ಅವಳ ಫ್ಯಾಮಿಲಿಗೆ ಕೂಡ ನೆಮ್ಮದಿ ಸಿಕ್ತು. ಅವಳ ಪ್ರಾಕ್ಟೀಸ್ನಲ್ಲಿ ನಮ್ಮ ಮಾಸ್ಟರ್ ಆರ್ಚರ್ ತಂದಿದ್ದು 2 ದೊಡ್ಡ ಚೇಂಜಸ್. ಒಂದು, ಅವಳಿಗೆ ಕ್ರಿಟಿಕ್ ಕೊಟ್ಟು ಅವಳು ಎಲ್ಲಿ ತಪ್ಪು ಮಾಡ್ತಾ ಇದ್ಲು ಅಂತ ತೋರಿಸಿದ್ದು. ಮತ್ತು ಎರಡನೇದಾಗಿ ಒಂದು ಫೀಡ್ಬ್ಯಾಕ್ ಲೂಪ್ ಸೆಟಪ್ ಮಾಡಿದ್ದು. ಅದರಿಂದ ನಮ್ಮ ಆರ್ಚರ್ ಅವಳಿಗೆ ಸಿಗ್ತಾ ಇರೋ ಕ್ರಿಟಿಕನ್ನು ಅಪ್ಲೈ ಮಾಡಿ ತನ್ನ ಮಿಸ್ಟೇಕ್ಸನ್ನು ತಿದ್ದುಕೊಳ್ಳಿಕ್ಕೆ ಸಾಧ್ಯ ಆಯಿತು. ಹಾಯ್ ಗಾಯ್ಸ್, ನನ್ನ ಹೆಸರು ರಮ್ಯಾ ಮತ್ತು ನೀವು ನೋಡ್ತಾ ಇದ್ದೀರಾ ಮಿಷನ್ ಮಾಸ್ಟ್ರಿ. ನಾನು ಹಿಂದಿನ ವಿಡಿಯೋದಲ್ಲಿ ನಮ್ಮ ಆರ್ಟ್ ಬಗ್ಗೆ ಒಬ್ಜೆಕ್ಟಿವ್ ಆಗಿದ್ದು ಅದರಲ್ಲಿ ಮಿಸ್ಟೇಕ್ಸ್ ಕಂಡು ಹಿಡಿದು ಇಂಪ್ರೂವ್ ಮಾಡೋ ಬಗ್ಗೆ ನಾನು ಮಾತಾಡಿದ್ದೆ. ಆದರೆ ನಮ್ಮ ಮಿಸ್ಟೇಕ್ಸೇ ಏನು ಅಂತ ಹೊಳಿತಾ ಇಲ್ಲದೆ ಹೋದರೆ ನನ್ನ ಕೇಸ್ನಲ್ಲಿ ನಾನು ತುಂಬ ಹಾರ್ಡ್ ವರ್ಕನ್ನು ತಪ್ಪಾಗಿ ಹಾಕ್ತಾ ನನ್ನ ಪ್ರಯತ್ನನೇ ವ್ಯರ್ಥ ಮಾಡ್ತಾ ಇದ್ದಿದ್ದೆ. ಅದಕ್ಕೆ ನನಗೆ ಡ್ರಾ ಮಾಡಲಿಕ್ಕೆ ಮೋಟಿವೇಶನ್ನೇ ಕಡಿಮೆ ಆಗ್ತಾ ಹೋಯಿತು. ಇಂಥ ಸಮಯದಲ್ಲೇ ಕ್ರಿಟಿಕ್ ನಮ್ಮ ಕೆಲ್ಸಕ್ಕೆ ಬರುತ್ತೆ. ನಾನು ಕ್ರಿಟಿಕ್ ಅಂದಾಗ ಅದರ ಅರ್ಥ ನೀವು ತೋರಿಸ್ತಾ ಇರೋ ಆರ್ಟ್ ವರ್ಕ್ನಲ್ಲಿ ಏನು ಸ್ಟ್ರಾಂಗ್ ಆಗಿದೆ ಮತ್ತು ಏನು ಇಂಪ್ರೂವ್ ಮಾಡ್ಬೋದು ಅಂತ ಒಬ್ಜೆಕ್ಟಿವ್ ಆಗಿ ಅನಲೈಸ್ ಮಾಡೋದು. ಇಲ್ಲಿ ನಾನು ಕ್ರಿಟಿಸಿಸಮ್ ಬಗ್ಗೆ ಮಾತಾಡ್ತಾ ಇಲ್ಲ. ಅದರಲ್ಲಿ ನಿಮಗೆ ಹಂಗ್ಸೋದು, ಬರೀ ನೆಗೆಟಿವಿಟಿ ತೋರಿಸೋದು ಮತ್ತು ನಿಮ್ಮ ಕೆಲಸದ ಬಗ್ಗೆ ಏನೂ ಸೂಕ್ಷ್ಮತೆ ಅಥವಾ ಜ್ಞಾನ ಇಲ್ಲದೆ ಉಲ್ಟಾ ಪಲ್ಟಾ ಬೈಯೋದಕ್ಕೆ ನಾನು ರೆಫರ್ ಮಾಡ್ತಾ ಇಲ್ಲ. ನಾವೆಷ್ಟು ಎಫರ್ಟ್ ಹಾಕಿ ಮಾಡಿರೋ ಡ್ರಾಯಿಂಗ್ಸ್ ಮತ್ತು ಪೇಂಟಿಂಗ್ಸ್ ವಿರುದ್ಧ ಏನೇ ಕೇಳಲಿಕ್ಕೂ ತುಂಬ ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಆದರೆ ಇದರಿಂದನೇ ನಮ್ಮ ಸ್ಕಿಲ್ಸನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಲಿಕ್ಕೆ ಅವಕಾಶ ಕೂಡ ಸಿಗ್ಬೋದು. ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಹೆಲ್ದಿ ಕ್ರಿಟಿಕಿಗೆ ಓಪನ್ ಆಗಲಿಕ್ಕೆ 5 ಟಿಪ್ಸ್ ಶೇರ್ ಮಾಡ್ತಾ ಇದ್ದೀನಿ. ಸುಮಾರು ಜನರ ಥರ ನೀವು ಕೂಡ ಈ ವರ್ಷ ಶುರುವಾದಾಗ ಇನ್ನೂ ಫಿಟ್ ಆಗಬೇಕು ಅಂತ ನ್ಯೂ ಇಯರ್ಸ್ ರೆಸಲ್ಯೂಷನ್ ಮಾಡಿದರೆ ನೀವು ಆ ಗುರಿ ಮುಟ್ಟಕ್ಕೆ ಫಿಟ್ ಇರೋರಿಂದ ಅಥವಾ ಫಿಟ್ ಆಗಬೇಕು ಅಂತ ಎಕ್ಸಸೈಸ್ ಮಾಡ್ತಾ ಇರೋರಿಂದ ಟಿಪ್ಸ್ ತೊಗೋತೀರಾ ತಾನೇ? ಟಿ ವಿನಲ್ಲಿ ಬರೋ ಚಿಪ್ಸ್ ಮತ್ತು ಕೋಲಾ ಅಡ್ವರ್ಟೈಸ್ಮೆಂಟ್ಸಿಂದ ಟಿಪ್ಸ್ ತೊಗೊಳ್ಳಲ್ಲ ತಾನೇ? ಯಾಕಂದರೆ ಅವ್ರ ಗೋಲ್ ಮತ್ತು ನಿಮ್ಮ ಗೋಲ್ ಎರಡೂ ತುಂಬಾ ಡಿಫ್ರೆಂಟ್. ನಿಮಗೆ ಫಿಟ್ನೆಸ್ ಬೇಕು, ಅವ್ರಿಗೆ ಬರೀ ನಿಮ್ಮ ದುಡ್ಡು ಬೇಕು. ಹಾಗೆ ನೀವು ನಿಮ್ಮ ಆರ್ಟ್ ಬಗ್ಗೆ ಕೂಡ ಯೋಚನೆ ಮಾಡಿ. ನೀವು ಯಾರ ಹತ್ರ ಒಪಿನಿಯನ್ಸ್, ಅಡ್ವೈಸ್ ಅಥವಾ ಸಜೆಷನ್ ಕೇಳ್ತೀರೋ ಅವರಿಗೆ ನೀವು ಏನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದ್ರ ಬಗ್ಗೆ ಗೊತ್ತಿರಬೇಕು. ನಿಮಗೆ ಒಬ್ಜೆಕ್ಟಿವ್ ಆಗಿ ಸಲಹೆ ಕೊಡೋ ಸ್ಥಿತಿಲಿರಬೇಕು ಮತ್ತು ನಿಮ್ಗೆ ಒಳ್ಳೆಯದನ್ನು ಬಯಸಬೇಕು. ಅವ್ರ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ನಾನ್ ಆರ್ಟಿಸ್ಟ್ ಕೂಡ ಆಗಿರ್ಬೋದು, ಬಿಗಿನರ್ ಇರ್ಬೋದು ಅಥವಾ ಎಕ್ಸ್ಪರ್ಟ್ಸ್ ಇರ್ಬೋದು. ಅವ್ರು ಈ 3 ಪಾಯಿಂಟ್ಸನ್ನು ಪೂರೈಸಿದ್ರೆ ನಿಮಗೆ ಕ್ರಿಟಿಕ್ ಕೊಡಲಿಕ್ಕೆ ಒಳ್ಳೆ ಕ್ಯಾಂಡಿಡೇಟ್ ಆಗ್ಬೋದು. ಕೆಲವೊಂದ್ಸಲ ಯಾರಾದರೂ ನನ್ನ ಆರ್ಟ್ ಬಗ್ಗೆ ಏನಾದರೂ ಒರಟು ಹೇಳಿಬಿಡ್ತಾರೆ. ಡೆಫಿನೆಟ್ಲಿ ಹರ್ಟ್ ಆಗುತ್ತೆ. ಆದರೆ ಒಂದು 2-3 ದಿನ ಹತ್ತು ಕರೆದು ಆದಮೇಲೆ ಅದ್ರ ಬಗ್ಗೆ ಶಾಂತವಾಗಿ ಯೋಚನೆ ಮಾಡ್ಲಿಕ್ಕೆ ನೋಡ್ತೀನಿ. ನನ್ನ ಕೈಲಾದಷ್ಟು ಅವ್ರ ಮಾತನ್ನು ಒಬ್ಜೆಕ್ಟಿವ್ ಆಗಿ ನೋಡ್ತೀನಿ ಮತ್ತು ಅದರಿಂದ ಅವಮಾನ ಮತ್ತು ಚುಚ್ಚೋ ಮಾತೆಲ್ಲ ತೆಗೆದ ಮೇಲೆ ಏನಾದರೂ ನನ್ನ ಪ್ರಯೋಜನಕ್ಕೆ ಸಿಗುತ್ತೆ ಅಂದರೆ ನಾನು ಅದನ್ನು ನನ್ನ ಆರ್ಟ್ನಲ್ಲಿ ಯೂಸ್ ಮಾಡಲಿಕ್ಕೆ ನೋಡ್ತೀನಿ. ಆದರೆ ಅಷ್ಟು ಮಾಡಿ ಕೂಡ ಅದರಲ್ಲಿ ಬರೀ ಕೊಳ್ತಿರೋ ಕಸ ಅಷ್ಟೇ ಇದೆ ಅಂದರೆ ಅದನ್ನು ಹೊರಗೆ ಬಿಸಾಕ್ತೀನಿ. ಇದನ್ನು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಾನು ಸುಮಾರು ಯೂಸ್ಫುಲ್ ಸಲಹೆಗಳನ್ನು ನನ್ನ ಡೈಲಿ ಪ್ರಾಕ್ಟೀಸ್ನಲ್ಲಿ ಹಾಕಲಿಕ್ಕೆ ಸಾಧ್ಯ ಆಗಿದೆ. ನನ್ನ ಹಿಂದಿನ ವಿಡಿಯೋದಲ್ಲಿ ಲೂಸಾಗಿ ಡ್ರಾ ಮಾಡೋದ್ರಿಂದ ನೀವು ನಿಮ್ಮ ಆರ್ಟಿಂದ ಹೇಗೆ ಕಮ್ಮಿ ಅಟ್ಯಾಚ್ ಆಗಿರ್ಬೋದು ಅಂತ ಮಾತಾಡಿದ್ದೆ. ಅದು ಕ್ರಿಟಿಕ್ ಕೇಳುವಾಗ ಕೂಡ ಹೆಲ್ಪ್ ಆಗ್ಬೋದು. ಯಾಕೆಂದರೆ ನೀವು ಲೂಸ್ ಸ್ಕೆಚಸ್ ಜೊತೆ ಜಾಸ್ತಿ ಅಟ್ಯಾಚ್ ಆಗಿರೋದಿಲ್ವಲ್ಲ, ಅದಕ್ಕೆ ಅದರಲ್ಲಿ ಮಿಸ್ಟೇಕ್ಸ್ ನೋಡಿ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಜಾಸ್ತಿ ಓಪನ್ ಆಗಿರ್ಬೋದು. ಫುಲ್ ಡೀಟೇಲ್ ಹಾಕಿ ಮಾಡಿರೋ ಡ್ರಾಯಿಂಗ್ನಲ್ಲಿ ಯಾವುದಾದ್ರೂ ಚೇಂಜ್ ಮಾಡಬೇಕು ಅಂದರೆ ಅದು ಕಲ್ಲಿನ ಸ್ಕಲ್ಪ್ಚರ್ನಲ್ಲಿ ಚೇಂಜ್ ಮಾಡೋ ಹಾಗೆ ಮಾಡಲಿಕ್ಕೆ ಸಾಧ್ಯ, ಆದರೆ ಜಾಸ್ತಿ ಕಷ್ಟ ಆಗುತ್ತೆ. ಆದರೆ ಲೂಸ್ ಡ್ರಾಯಿಂಗ್ಸ್ನಲ್ಲಿ ನಿಮ್ಗೆ ಚೇಂಜಸ್ ಮಾಡಬೇಕು ಅಂತ ಕ್ರಿಟಿಕ್ ಸಿಕ್ಕಿದ್ರೆ ನೀವು ಕ್ಲೇನಲ್ಲಿ ಸ್ಕಲ್ಪ್ಚರ್ ಮಾಡ್ದಂಗೆ.
ಅದರಲ್ಲಿ ನೀವು ಹೇಗೆ ಬೇಕಾದರೂ ಎಳೆದು ಮುರಿದು ಟ್ರೈ ಮಾಡ್ಬೋದು, ಮತ್ತು ಅದರಿಂದ ನಿಮಗೆ ಇನ್ನೂ ಬೆಟರ್ ಐಡಿಯಾಸ್ ಕೂಡ ಸಿಗ್ಬೋದು. ಕೆಲವೊಂದು ಸಲ ನನ್ನ ಆರ್ಟ್ ವರ್ಕ್ಗೆ ತುಂಬ ಯೂಸ್ಫುಲ್ ಕ್ರಿಟಿಕ್ ಸಿಗುತ್ತೆ, ಆದರೆ ಅದರಿಂದ ನನಗೆ ಅದೆಷ್ಟೆಲ್ಲ ಮಿಸ್ಟೇಕ್ ಸರಿ ಮಾಡಬೇಕಾಗುತ್ತೆ ಅಂದರೆ ಈ ಜನ್ಮನೇ ಮುಗಿದೋಗ್ಬೋದು, ಅಥವಾ ಅವೆಲ್ಲ ಸರಿ ಮಾಡ್ಲಿಕ್ಕೆ ಬೇಕಾಗಿರೋ ಸ್ಕಿಲ್ಸ್ ನನ್ನ ಹತ್ರ ಆ ಟೈಮಲ್ಲಿ ಇಲ್ಲದೆ ಇರ್ಬೋದು. ಆ ಕ್ರಿಟಿಕ್ನ ಆವಾಗಲೇ ನಾನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಅಂತಂದರೆ ಅದನ್ನು ಕೊಟ್ಟಿರೋರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಮತ್ತು ಅದನ್ನು ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಂಡಿರ್ತೀನಿ, ಮತ್ತು ಅದನ್ನು ನಾನು ನೆಕ್ಸ್ಟ್ ಆರ್ಟ್ ವರ್ಕಿಂದ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನೋಡ್ತೀನಿ. ಅದರಿಂದ ಕೇವಲ ನಿಮಗೆ ಬೇಕಾಗಿರುವಂಥ ಸ್ಪೆಸಿಫಿಕ್ ಕ್ರಿಟಿಕ್ ಸಿಗೋದಷ್ಟೇ ಅಲ್ಲ, ಆದರೆ ನಿಮಗೆ ಕ್ರಿಟಿಕ್ ಕೊಡೋರಿಗೆ ಕೂಡ ನೀವು ಅವ್ರ ಮಾತನ್ನು ಮತ್ತು ಟೈಮನ್ನು ಸೀರಿಯಸ್ ಆಗಿ ತಗೋತೀರಿ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಪಾಸಿಬಲ್ ಆಗಿದ್ದರೆ ನನಗೆ ಕ್ರಿಟಿಕ್ ಕೊಟ್ಟಿರೋರ ಹತ್ರ ನನ್ನ ಇಂಪ್ಲಿಮೆಂಟೇಷನ್ನ ತೋರಿಸಿ ಇನ್ನೂ ಫೀಡ್ಬ್ಯಾಕ್ ಕೇಳ್ತೀನಿ. ನನಗೆ ಯಾವಾಗಲಾದರೂ ಯಾವುದಾದ್ರೂ ಕ್ರಿಟಿಕ್ ಕನ್ಫ್ಯೂಸಿಂಗ್ ಅಂತ ಅನಿಸುತ್ತೆ ಅಂದರೆ ನಾನು ಅವ್ರ ಹತ್ರ ಅವ್ರಿಗೆ ಟೈಮ್ ಸಿಕ್ಕಾಗ ಒಂದು ಡ್ರಾ ಓವರ್ ಅಥವಾ ಪೇಂಟ್ ಓವರ್ ಮಾಡಿ ತೋರಿಸ್ಬೋದಾ ಅಂತ ಕೇಳ್ತೀನಿ. ಅವ್ರು ಓಕೆ ಹೇಳಿದ್ರೆ ಅವ್ರು ಕೊಟ್ಟಿರೋ ಕ್ರಿಟಿಕ್ನ ನಾನು ವಿಜುವಲ್ ಆಗಿ ನೋಡಿ ಅರ್ಥ ಮಾಡ್ಕೋಬೋದು. ಅವ್ರು ಇಲ್ಲ ಅಂತ ಅಂದರೆ ನಾನು ಆ ಕ್ರಿಟಿಕ್ನ ಅಪ್ಲೈ ಮಾಡಲಿಕ್ಕೆ ಮಾಡ್ಬೋದ ಸ್ಪೆಸಿಫಿಕ್ ಸ್ಟೆಪ್ಸ್ ಏನು ಅಂತ ಕೇಳ್ತೀನಿ. ನೀವು ಯಾವ್ದಾದ್ರು ಕ್ರಿಟಿಕ್ ಗ್ರೂಪ್ನಲ್ಲಿದ್ದರೆ ಇಂಥ ಸ್ಪೆಸಿಫಿಕ್ ಸ್ಟೆಪ್ಸ್ ಬಗ್ಗೆ ಖಂಡಿತ ಕೇಳಬೇಕು. ನಿಮ್ಮ ಹತ್ರ ಬರೀ ಕೆಲಸ ಮಾಡಿಸ್ಕೊಳ್ಳೋ ಟೈಮಿಗೆ ಕಾಲ್ ಅಥವಾ ಟೆಕ್ಸ್ಟ್ ಮಾಡುವಂಥ ಜನ ಗೊತ್ತಿದ್ದಾರೆ ತಾನೆ. ನೀವು ಪ್ಲೀಸ್ ನಿಮ್ಮ ಕ್ರಿಟಿಕ್ ಗ್ರೂಪ್ನಲ್ಲಿ ಆ ವ್ಯಕ್ತಿ ಆಗಬೇಡಿ. ನನಗೆ ಯಾವಾಗ ಟೈಮ್ ಸಿಗುತ್ತೋ ಆಗ ನನಗೆ ಕೇಳಿದವರಿಗೆ ನಾನು ಕ್ರಿಟಿಕ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ನಾನು ಕಂಪ್ಲೀಟ್ ಬಿಗಿನರ್ ಆದಾಗ ಕೂಡ ನಾನು ಇದನ್ನು ಮಾಡೋದ್ರಿಂದ ಮುಜುಗರ ಪಡ್ತಿರ್ಲಿಲ್ಲಾಗಿತ್ತು. ಯಾಕೆ ಅಂದರೆ ಅದನ್ನು ಮಾಡೋ ಟೈಮಿಗೆ ನನ್ನ ಹತ್ರನೇ ಕೇಳ್ಕೊಬೇಕಾಗಿತ್ತು, ನನಗೆ ಆ ಆರ್ಟ್ ವರ್ಕ್ನಲ್ಲಿ ಏನು ಇಷ್ಟ ಆಗ್ತಾ ಇದೆ, ಏನು ಇಷ್ಟ ಆಗ್ತಾ ಇಲ್ಲ, ಮತ್ತು ಯಾಕೆ ಅದು ಇಷ್ಟ ಆಗ್ತಾ ಇಲ್ಲ ಅಂತ. ಇದನ್ನು ಕೇಳೋದ್ರಿಂದ ನಾನು ಆಗ ಓದ್ತಾ ಇರೋ ಕಾನ್ಸೆಪ್ಟ್ಸನ್ನು ಬೇರೆಯವ್ರು ತಮ್ಮ ಕೆಲಸದಲ್ಲಿ ಹೇಗೆ ಅಪ್ಲೈ ಮಾಡಿದ್ದಾರೆ ಅಂತ ನೋಡಿ ಯೋಚನೆ ಮಾಡಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತಾ ಇತ್ತು. ಮತ್ತು ಅವರೇನಾದರೂ ಅದರಲ್ಲಿ ತಪ್ಪು ಮಾಡ್ತಾ ಇದ್ರೆ ಅದನ್ನು ನನ್ನ ಆರ್ಟ್ ವರ್ಕ್ನಲ್ಲಿ ಕಂಡುಹಿಡಿದುಕೊಂಡು ತಿದ್ದುಕೊಳ್ಳಿಕ್ಕೆ ಕೂಡ ಹೆಲ್ಪ್ ಆಗ್ತಾ ಇತ್ತು. ಮತ್ತು ಇದರಿಂದ ನಾನು ಸ್ಯಾಂಡ್ವಿಚ್ ಟೆಕ್ನಿಕ್ ಕೂಡ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಅದರಲ್ಲಿ ನನಗೆ ಅವ್ರ ಆರ್ಟ್ ವರ್ಕ್ನಲ್ಲಿ ಇಷ್ಟ ಆಗಿರೋ ಒಂದು ಆಸ್ಪೆಕ್ಟಿಂದ ಶುರು ಮಾಡಿ ಮಿಡಲ್ನಲ್ಲಿ ನಾನು ಸಜೆಷನ್ ಕೊಟ್ಟು ಕೊನೆಯಾಗಿ ಇನ್ನೊಂದು ಒಳ್ಳೆ ಆಸ್ಪೆಕ್ಟ್ ಜೊತೆ ಎಂಡ್ ಮಾಡ್ತಿದ್ದೆ. ಆದರೆ ಇದೆಲ್ಲ ಮಾಡಿದ್ದು ಕೇವಲ ಯಾರಾದರೂ ನನ್ನ ಹತ್ರ ಕ್ರಿಟಿಕ್ ಕೇಳಿದಾಗ ಮಾತ್ರ, ನನಗೆ ಕ್ರಿಟಿಕ್ ಕೊಡಬೇಕು ಅಂತ ಅನ್ನಿಸ್ದಾಗಲ್ಲ. ಯಾಕೆ ಅಂದರೆ ಯಾರಾದರೂ ನಿಮಗೆ ಕೇಳದೆ ಹೋದಾಗಲೂ ನಿಮ್ಮ ಅಭಿಪ್ರಾಯನ ಅವ್ರ ತಲೆ ಮೇಲೆ ಸುರಿಯೋದು ಯಾರಿಗಾದರೂ ಬಲವಂತವಾಗಿ ಕೇಕ್ ತಿನ್ಸೋ ಥರನೇ. ನೀವು ಪ್ರಪಂಚದ ಬೆಸ್ಟ್ ಶೆಫ್ ಆಗಿರ್ಬೋದು, ನೀವು ಬೆಸ್ಟ್ ಕೇಕ್ ಕೂಡ ಮಾಡ್ಬೋದು, ಮತ್ತು ಅವ್ರಿಗೆ ಕೇಕ್ ತುಂಬ ಇಷ್ಟ ಕೂಡ ಇರ್ಬೋದು. ಆದರೆ ಈಗ ಮನಸ್ಸಿಲ್ಲ ಅಥವಾ ಹೊಟ್ಟೆ ಸರಿ ಇಲ್ಲ ಅಂತ ಇದ್ರೂ ನೀವು ಬಲವಂತವಾಗಿ ಕೇಕ್ನ ಬಾಯಲ್ಲಿ ತುಂಬಿದ್ರೆ ಅವ್ರು ಅದನ್ನು ಅಪ್ರಿಷಿಯೇಟ್ ಮಾಡ್ತಾರಾ? ಅದಕ್ಕೆ ನಿಮ್ಮ ಕೇಕ್ ಮತ್ತು ಕ್ರಿಟಿಕನ್ನು ಕೇಳಿದಾಗ ಮಾತ್ರ ಕೊಡಿ. ನಾವು ಕಷ್ಟಪಟ್ಟು ಮಾಡಿರೋ ಡ್ರಾಯಿಂಗ್ಸ್ ಮತ್ತು ಪೇಂಟಿಂಗ್ಸ್ ಬಗ್ಗೆ ಏನೇ ಕೇಳಲಿಕ್ಕೂ ನಮಗೆ ತುಂಬ ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಆದರೆ ನಿಮ್ಮ ಆರ್ಟ್ ನಿಮ್ಮ ಲೈಫಿನ ಬರೀ ಒಂದು ಭಾಗ ಅಷ್ಟೇ. ಅದ್ರ ಬಗ್ಗೆ ಹೇಳಿರೋ ಮಾತನ್ನ ನಿಮ್ಮ ವ್ಯಕ್ತಿತ್ವಕ್ಕೆ ಹಚ್ಕೊಳ್ಳಿಕ್ಕೆ ಹೋಗಬೇಡಿ. ಇದೇ ಭಯದಿಂದ ನಾನು ಮೊದಲನೇ ಡಿಜಿಟಲ್ ಪೇಂಟಿಂಗ್ನ ಕ್ರಿಟಿಕ್ಗೆ ಹಾಕಲಿಕ್ಕೆ ಹೆದರಿದ್ದೆ. ಆದರೆ ಧೈರ್ಯ ಮಾಡಿಕೊಂಡು ಹಾಕಿದ್ಮೇಲೆ ಅದೆಷ್ಟು ಇಂಪ್ರೂವ್ಮೆಂಟ್ ಆಯಿತು ಅಂದರೆ ಅದನ್ನು ನಾನು ನಂಬಲಿಕ್ಕೆ ಸಾಧ್ಯ ಇಲ್ಲಾಗಿತ್ತು. ಮತ್ತು ಆ ಪ್ರಾಸೆಸ್ಸಿಂದ ಅರ್ಥ ಆಯಿತು, ನಾನು ಸುಮಾರು ಸಲ ತಪ್ಪನ್ನು ತಿದ್ದುತ್ತಾ ಕೂತಿರೋ ಬದಲು ಆ ಡ್ರಾಯಿಂಗ್ ಅಥವಾ ಪೇಂಟಿಂಗ್ನ ಮತ್ತೊಂದು ಸಲ ಶುರು ಮಾಡಿದರೆ ಇನ್ನೂ ಬೇಗ ರಿಸಲ್ಟ್ಸ್ ನೋಡ್ಬೋದು ಅಂತ. ಆದರೆ ಕ್ರಿಟಿಕ್ ಗ್ರೂಪ್ನಿಂದ ಸಿಕ್ಕಿರೋ ಬೆಸ್ಟ್ ರಿಸಲ್ಟ್ ಏನಂದರೆ ನಂತರ ಯೋಚಿಸೋ ಗುರಿ ಇಟ್ಕೊಂಡಿರೋ ತುಂಬ ಜನ ಸಿಕ್ಕಿ ಅವ್ರ ಜೊತೆ ಒಂದು ಹೆಲ್ದಿ ರಿಲೇಶನ್ಶಿಪ್ ಬಿಲ್ಡ್ ಮಾಡಿ ಕರಿಯರ್ ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗಿತ್ತು. ಅದೇ ಥರ ಗ್ರೂಪ್ ನಿಮಗೂ ಕೂಡ ಸಿಗಲಿ ಅಂತ ಬಯಸ್ತೀನಿ. ನೀವು ಹೆಲ್ದಿ ಕ್ರಿಟಿಕ್ಸ್ ತಗೊಳ್ಳಿಕ್ಕೆ ಏನು ಸ್ಟೆಪ್ಸ್ ತಗೋತೀರಾ? ಮತ್ತು ನಿಮ್ದು ಯಾವುದಾದ್ರೂ ಕ್ರಿಟಿಕ್ ಗ್ರೂಪ್ ಇದೆಯಾ? ಮತ್ತಿಲ್ಲ ಅಂದರೆ ಅದನ್ನು ಹೇಗೆ ಬಿಲ್ಡ್ ಮಾಡ್ತೀರಾ? ಇದೆಲ್ಲ ಹೇಳಿ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಮತ್ತು ಈ ಥರ ಇನ್ನೂ ವಿಡಿಯೋ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.